ಹಾಯ್ ಸ್ನೇಹಿತರೆ, ಕರಾವಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಮ್ಮ ಮುಗ್ಧ ಅಭಿನಯದ ಮೂಲಕ ಕಾಂತಾರ ಕಥೆಗೆ ಟ್ವಿಸ್ಟ್ ತಂದ ಈ ಗುರುವ ಪಾತ್ರಧಾರಿ ಯಾರು ಎನ್ನುವುದನ್ನು ಈ ವಿಡಿಯೋ ಮೂಲಕ ನೋಡೋಣ. ಸ್ನೇಹಿತರೆ, ಕಾಂತಾರ ಸಿನಿಮಾ ಸದ್ಯ ಕರ್ನಾಟಕ ಮಾತ್ರವಲ್ಲದೆ ಎಲ್ಲ ಭಾಷೆಗಳಲ್ಲಿಯೂ ಬಿಡುಗಡೆಗೊಂಡು ಸಿನಿ ಪ್ರೇಕ್ಷಕರನ್ನು ಕ್ಲೀನ್ ಬೋಲ್ಡ್ ಆಗುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಕನ್ನಡದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡು ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಹೀಗೆ ಎಲ್ಲ ವುಡ್ಗಳಲ್ಲಿಯೂ ಕೂಡ ಕಾಂತಾರ ಸಿನಿಮಾ ಅಬ್ಬರಿಸುತ್ತಿದೆ. ಅಷ್ಟೇ ಅಲ್ಲದೆ ಈ ಕಾಂತಾರ ಸಿನಿಮಾದ ಕಥೆಗೆ ಟ್ವಿಸ್ಟ್ ಕೊಟ್ಟಂಥ ಅದರಲ್ಲಿ ಬರುವ ಗುರುವ ಪಾತ್ರ ಯಾರಿಗಾದರೂ ಮರೆಯಲು ಸಾಧ್ಯವೇ? ಈ ಪಾತ್ರದಲ್ಲಿ ಕಾಣಿಸಿಕೊಂಡಂಥ ನಟನ ನಿಜವಾದ ಹೆಸರು ಬಂದ್ಬಿಟ್ಟು ಸ್ವರಾಜ್ ಶೆಟ್ಟಿ ಅಂತ. ಇವರು ಮೂಲತಃ ರಂಗಭೂಮಿ ಕಲಾವಿದರಾಗಿದ್ದು ಸಿನಿಮಾಗಳ ಅವಕಾಶ ಸಿಗದೆ ಇವರು ಒಮ್ಮೆ ಚೆನ್ನೈಗೆ ಉದ್ಯೋಗ ಕೂಡ ಅರಸಿ ಹೋಗಿದ್ದರು. ಆ ನಂತರ ರಂಗಭೂಮಿ ಅವರ ಮನಸ್ಸನ್ನು ಮತ್ತೆ ಸೆಳೆದ ಕಾರಣ ಮತ್ತೆ ಅವರು ರಂಗಭೂಮಿಗೆ ವಾಪಸ್ಸಾದರು. ಸ್ವರಾಜ್ ಶೆಟ್ಟಿ ಈವರೆಗೂ ಸುಮಾರು 450ಕ್ಕೂ ಹೆಚ್ಚು ಕೂಡ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದಾರೆ. ಇವರು ಶಿವದೂತ ಗೋಳಿಗ ಪಾತ್ರ ಇವರು ಅಭಿನಯಿಸಿರುವ ಶಿವದೂತ ಗೋಳಿಗ ಎಂಬ ಪಾತ್ರಕ್ಕೂ ಇಂದಿಗೂ ಸಹ ಪ್ರಸಿದ್ಧಿಯನ್ನು ಪಡೆದಿದೆ. ಅಷ್ಟೇ ಅಲ್ಲದೆ ಇವರು ಕೃಷ್ಣ ತುಳಸಿ ಎಂಬ ಕನ್ನಡದ ಸೀರಿಯಲ್ನಲ್ಲಿ ಪಾದಾರ್ಪಣೆ ಮಾಡಿ ಆ ನಂತರ ಅಣ್ಣ ತಂಗಿ ಎಂಬ ಸೀರಿಯಲ್ನಲ್ಲಿ ಇಂದ್ರನ ಪಾತ್ರ ಅಭಿನಯಿಸಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಇನ್ನೊಂದು ಧಾರಾವಾಹಿ ರಾಧಾ ಕಲ್ಯಾಣ ಮೂಲಕ ಜನರಿಗೆ ಇನ್ನಷ್ಟು ಹತ್ತಿರವಾಗಿದ್ದರು. ಹೀಗೆ ಮುಂತಾದ ಸೀರಿಯಲ್ಗಳಲ್ಲಿ ಅಂದರೆ ಕನ್ನಡದ ಮುಂತಾದ ಸೀರಿಯಲ್ಗಳಲ್ಲಿ ಇವರು ಅಭಿನಯಿಸಿ ಆ ನಂತರ ರಾಜ್ ಬಿ ಶೆಟ್ಟಿಯವರ ಒಂದು ಮೊಟ್ಟೆಯ ಕಥೆಯ ಮೂಲಕ ಇವರು ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ್ದರು. ಅದಾದ ನಂತರ ಹುಚ್ಚ 2 ಸಿನಿಮಾದಲ್ಲಿ ಪೋಷಕ ನಟನ ಪಾತ್ರದಲ್ಲಿ ನಟಿಸಿ ಸಾಕಷ್ಟು ಮೆಚ್ಚುಗೆಯನ್ನು ಪಡೆದಿದ್ದರು. ಇದೀಗ ಕಾಂತಾರ ಸಿನಿಮಾದ ಗುರುವ ಪಾತ್ರದಲ್ಲಿ ನಟಿಸುವ ಮೂಲಕ ಸಿನಿಮಾದ ಕಥೆಯನ್ನು ಬದಲಿಸಿದ ಅದ್ಭುತ ಪಾತ್ರ ಇದು ಎಂದರೆ ತಪ್ಪಾಗಲಾರದು. ಈ ನಟನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಈ ವಿಡಿಯೋ ಮುಗಿದ ನಂತರ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.